ಪುರೋಹಿತರು ಅಂದ್ರೆ ಗುರುಗಳು. ಯಾವತ್ತು ನಾವು ಒಬ್ಬರನ್ನ ಪುರೋಹಿತರನ್ನಾಗಿ ಆಯ್ಕೆ ಮಾಡಿದ್ವು ಅಂತ ಹೇಳಿದ್ರೆ ಮತ್ತೆ ಯಾವತ್ತು ಅವರಿಗೆ ನಿಂದಿಸಬಾರ್ದು. ಆ ಸ್ಥಾನದಲ್ಲಿ ಇಟ್ಟಿರುವ ತನಕ ಒಂದವರನ್ನ ಆಯ್ಕೆ ಮಾಡಬಾರದು. ಅದಕ್ಕೆ ಪುರೋಹಿತ ಸ್ಥಾನಕ್ಕೆ ಆಯ್ಕೆ ಮಾಡುವುದಕ್ಕಿಂತ ಮುಂಚೆ ನಾವು ನೋಡ್ಬೇಕು ಇವರು ಯೋಗ್ಯರು ಹೌದೋ ಅಲ್ವೋ ಅಂತ. ನಾವದೆಲ್ಲ ಏನು ಮಾಡೋಲ್ಲ. ಯಾರು ಸಿಗ್ತಾರೆ ಪುರೋಹಿತರು ನೋಡುದು, ಕರೆಯುವುದು, ಮಾಡುವುದು. ಕಡೆಗೆ ಆಗ್ಬೇಕಾದ್ರೆ ದಕ್ಷಿಣೆಗೆ ಆಗ್ಬೇಕಾದ್ರೆ ಎಷ್ಟು ಕೊಡುವುದು ಲೆಕ್ಕಾಚಾರ ಮಾಡ್ತೇವೆ. ಕಡೆಗೆ ಅವ್ರ ಹತ್ರ ನನಗೆ ಏನ್ ಕೊಡೋಡು ಪಡ್ಲಿ ಅಂತ ಕೇಳುವುದು ಅಲ್ಲ. ಕೇಳಿದ ಮೇಲೆ ಅವ್ರು ಎಷ್ಟು ಕೇಳ್ತಾರ ಅಷ್ಟನ್ನು ಕೊಟ್ಟು ಬಿಡಬೇಕು. ಹಾಗಲ್ಲ, ಅವ್ರ ಹತ್ರ ಕೇಳಿದ ಮೇಲೆ ಅವ್ರಷ್ಟೇ ಹೇಳ ಕೊಳ್ಳೆ ಒಂದ್ 2 ಮುಜಿ ಕೊಳ್ಳೆ ಅಂತ ಹೇಳ್ತಾರೆ. ಕೊಡುದೇನೋ ತುಳಸಿ ಇಟ್ಟು ಕೃಷ್ಣಾರ್ಪಣ ಅಂತ. ಅವ್ರ ಆ ಕಡೆ ಹೋದ್ಮೇಲೆ ಅದು ಈ ಬ್ರಾಹ್ಮಣಿಗೆ ಈದ್ ಬೋಡ ಅಂತದ್ದು 1 ಗಂಟೆ ಮತ್ತೆ ಬೈಲಿಕ್ಕೆ ಶುರು ಮಾಡಿದ್ದು. ನೀವು ಕೊಟ್ಟದ್ದು ಹೊರಟೋಯ್ತಲ್ವಾ. ಆತಿಯ ಏತಿ ದುರಾಸಿ ಪುರೋಹಿತರನ್ನ ಹಾಕ್ಲಿಕ್ಕೆ ನೀವು ಕರಿಬಾರದು. ನೋಡಿ, ಪುರೋಹಿತ ವೃತ್ತಿಗೆ ಪುರೋಹಿತರನ್ನು ನಾವು ಅಂತವರನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ವಾ ಕರೆದ ಮೇಲೆ ಅವರನ್ನು ಗುರುಸ್ಥಾನದಲ್ಲಿ ಇಟ್ಟು ನಂತರ ಅವ್ರಿಗೆ ಏನ್ ಕೇಳ್ತಾರೋ ಕೊಟ್ಟು ಕಳಿಸ್ಬೇಕು. ಆಮೇಲೆ ಮಾತಾಡಬಾರದು. ನೀವು ವಿರುದ್ಧವಾಗಿ ಮಾತಾಡಿದ್ರಿ ಅಂತ ಹೇಳಿದ್ರೆ ಕೊಟ್ಟದೆಲ್ಲ ಹೊರಟೋಯ್ತು. ಅಂದ್ರೆ ಆ ಸ್ಥಾನಕ್ಕೆ ಅವಮಾನ ಮಾಡಿದಾಗ, ಆ ವ್ಯಕ್ತಿಗಲ್ಲ ಆ ಸ್ಥಾನಕ್ಕೆ. ಅದಕ್ಕಾಗಿ ಮೊದಲು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ತಿಳಿದವರನ್ನ ಆಯ್ಕೆ ಮಾಡ್ಕೊಳ್ಬೇಕು. ಪುರೋಹಿತ ಯಾರೊಬ್ರು ಸಿಕ್ಕಿದವರು ಸಾಕು ಅಂತ ಆಯ್ಕೆ ಮಾಡ್ಕೊಳ್ಳೋದಲ್ಲ. ನಾವಿವತ್ತು ಮಾಡುವ ತಪ್ಪದು. ಯಾರಾದ್ರೂ ಸಿಕ್ಕಿದ್ರೆ ಸರಿ ಅವರನ್ನ ಆಯ್ಕೆ ಮಾಡ್ಕೊಂಡ್ಬಿಡ್ತೇವೆ, ಮತ್ತೆ ಬೈತಾ ಕೂರ್ತೇವೆ. ಇದು ಸರಿಯಲ್ಲ. ಯಾಕಂದ್ರೆ ಆ ಪುರೋಹಿತ ವೃತ್ತಿ ಅನ್ನುವಂತಹದ್ದು ಬಹಳ ಕಷ್ಟಕರವಾದ ವೃತ್ತಿ. ಅಂದ್ರೆ ಚೆನ್ನಾಗಿ ಮಾಡಿದ್ರೆ ಅಷ್ಟೇ ಪುರಕ್ಕೆ, ಇಡೀ ಊರಿಗೆ ಹಿತವನ್ನು ಬಯಸುವ ವೃತ್ತಿ ನೋಡಿ, ಚೆನ್ನಾಗಿ ಮಾಡಿದಾಗ. ಆದರೆ ಅದರಲ್ಲಿ ಲೋಪದೋಷಗಳೇ ಹೆಚ್ಚು. ಮಾಡುವುದು ಸ್ವಲ್ಪ ತಪ್ಪಾಯ್ತು ಅಂತ ಹೇಳಿದ್ರೆ ಇವನಿಗೆ ಅದರಿಂದ ನಷ್ಟ ಇದ್ದೇ ಇದೆ.